ಸಾಮಾನ್ಯವಾಗಿ ಮಳೆ ಬಂದ್ರೆ ಮನೆ ಸೋರೋದ್ ಕೇಳಿದೀವಿ, ಬಸ್ ಸೋರೋ ವಿಚಾರ ಕೇಳಿದೀರಾ? ನೋಡಿ ಇಲ್ಲಿ ಮಳೆ ಬಂದ್ರೆ KSRTC ಬಸ್ಸು ಎಷ್ಟು ಸೇಫು ಈ ಪ್ರಶ್ನೆ ಕಾಡ್ತಾ ಇದೆ. ಮಳೆ ಬಂದ್ರೆ ಬಸ್ಸೇ ಸೋರುತ್ತಂತೆ, ತಗೊಳ್ಳಪ್ಪ. ವಿಚಿತ್ರದಲ್ಲಿ ವಿಚಿತ್ರ ಸ್ಟೋರಿ ಬಿಡಿ. ಸಾಮಾನ್ಯವಾಗಿ ಮಳೆ ಬಂದಾಗ ಮನೆ ಗುಡಿಸಲು ಸೋರೋದನ್ನ ಕೇಳಿದೀವಿ, ಆದ್ರೆ ಬಸ್ಸು ಸೋರುತ್ತೆ ಅಂದ್ರೆ ಪಾಪ KSRTC ಬಸ್ ಡ್ರೈವರ್ ಒಬ್ರು, ಇದು ಮಡಿಕೇರಿ ಟು ಮಂಗಳೂರಿಗೆ ಹೋಗೋ ಬಸ್ಸು, ಮಳೆ ಬರ್ಬೇಕಾದ್ರೆ ಬಸ್ ಮೂವ್ ಮಾಡ್ಲೇಬೇಕು, ಏನ್ ನಿಲ್ಸಕ್ಕಾಗಲ್ಲ, ಛತ್ರಿ ಹಿಡ್ಕೊಂಡು ಡ್ರೈವ್ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇದನ್ನ ನಾವು ಸಾಮಾನ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮಗೆ ನೋಡಿ ಮೇಲ್ನೋಟಕ್ಕೆ ನಗು ಬರ್ತಾ ಇರ್ಬೋದು, ಬಟ್ ಪರಿಸ್ಥಿತಿಗಳು ಹೇಗಿದೆ, ಯಾಕೆ ಇಷ್ಟೊಂದು ಅಜಾಗರೂಕತೆ ಬಸ್ಗಳ ಮೇಂಟೆನೆನ್ಸ್ ಮಾಡೋದ್ರಲ್ಲಿ? ಈ ಕಡೆ ಗೇರ್ ಸರಿ ಇರಲ್ಲ, ಬ್ರೇಕ್ ಸರಿ ಇರಲ್ಲ ಅಂತ ದೂರ ಕೇಳ್ತಾ ಇದ್ವಿ ಇಲ್ಲಿ ತನಕ. ಬ್ರೇಕ್ ಇಲ್ಲಿ ಹಾಕಿದ್ರೆ ಇನ್ನೆಲ್ಲ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಬಟ್ ಈಗ ಒಂದು ನೆಟ್ಟಿಗೆ ಮಳೆ ಬಂದಾಗಲೂ ಬಸ್ನಲ್ಲಿ ನಾವು ನೆಟ್ಟಿಗೆ ಹೋಗೋಕ್ಕಾಗಲ್ಲ ಅಂದರೆ ಎಂಥ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ ನಮ್ಮ KSRTC. ನಿಜಕ್ಕೂ ಶೇಮ್ ಆಗುತ್ತೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದು ಮಡಿಕೇರಿ ಟು ಮಂಗಳೂರಿಗೆ ಹೋಗೋ ಬಸ್ ಅಂತೆ. ಛತ್ರಿ ಹಿಡ್ಕೊಂಡು ಗಾಡಿ ಇನ್ನು ಮುಂದೆ ಗಾಡಿ ಬರಕತ್ತಾವ ನೋಡು. ವಾಯುವ್ಯ ಕರ್ನಾಟಕ ಸಾರಿಗೆಯ ಬಸ್ಸು ಡ್ರೈವರ್ ಪಾಪ ಈ ಕಡೆ ಡ್ರೈವ್ ಮಾಡಬೇಕು, ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಛತ್ರಿ ಇಟ್ಕೊಂಡು ತಮ್ಮ ತಲೆಯನ್ನು ರಕ್ಷಣೆ ಮಾಡ್ಕೋಬೇಕು ಮಳೆ ನೀರಿನಿಂದ. ಇಂಥ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ಶೇಮ್ ಇದು. ನಮಗೆ ಮೇಲ್ನೋಟಕ್ಕೆ ಎದೆ ಹೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾಮಿಡಿ ಅನ್ನಿಸ್ಬೋದು, ನಗಾಡ್ಬೋದು, ಶೇರ್ಗಳು ಮಾಡ್ಬೋದು ಈ ವಿಡಿಯೋವನ್ನು. ಬಟ್ ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ? ಆ ಬಸ್ನಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ?